ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಜವಾಗಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ನಿಜವಾಗಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಹಾಗೆ ಕೇಳೋಣ. ಇಲ್ಲೇನಿದೆ? ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ಇಲ್ಲೊಂದು ಇಂಡಿಸಿಷನ್. ಬಾಟಮ್ನಲ್ಲಿ ಫಸ್ಟ್ ಚಕ್ರ ಆರ್ಚೇಂಜಲ್ ಮೈಕಲ್ ಬರ್ತದೆ. ಇಲ್ಲಿಂದ ಒಂದು ಮೆಸೇಜ್ ತೆಗೆಯೋಣ. ಇಲ್ಲಿಂದ ಏನಿದೆ? I don't know the reason behind this. I wish I could offer you a better relationship. ಹಾಗೆ ಹೇಳ್ತಾ ಇದ್ದಾರೆ. ಏನೋ ತಪ್ಪು ಡಿಸಿಷನ್ಗಳನ್ನ ತಗೊಂಡಿದ್ದಾರೆ, ಆದರೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ವುಮನ್ ಹೋಲ್ಡಿಂಗ್ ಎ ಹಾರ್ಟ್ ಆರ್ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಇದು ಮೇಲ್ ಫೀಮೇಲ್ ಇಬ್ರಿಗೂ ಅನ್ವಯಿಸುತ್ತೆ. ಈ ರೀಸನ್ ಹಿಂದೆ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಐ ವಿಶ್ ಐ ಕುಡ್ ಆಫರ್ ಎ ಬೆಟರ್ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ, ಆದರೆ ಈ ಟೈಮಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ನೋಡೋಣ. ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಇಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಕೆಲವರಲ್ಲಿ ಏಜ್ ಡಿಫ್ರೆನ್ಸ್ ಇರ್ಬೋದು, ರಿಲಿಜನ್ ಇರಬಹುದು, ಅಥವಾ ಏನೋ ಮನೆಯವರು ಒಪ್ಪಿಗೆ ಕೊಡ್ತಾ ಇಲ್ದಿರಬಹುದು. ಏನೋ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದಿದೆ. ಆದರೆ ಅವರು ನಿಜವಾಗಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅನ್ನೋದಿದೆ. ತಪ್ಪು ಡಿಸಿಷನ್ ಏನೋ ತಗೊಂಡಿದ್ದಾರೆ, ಅಥವಾ ಏನೋ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ನಿಮ್ಮಿಂದ ದೂರ ಆಗಿದ್ದಾರೆ, ಅಥವಾ ಮುಂದೆ ಈ ಕನೆಕ್ಷನ್ನಲ್ಲಿ ನಾನು ಜಸ್ಟಿಸ್ ಕೊಡ್ತೀನಾ, ಮುಂದೆ ನಾನು ಈ ರಿಲೇಶನ್ಶಿಪ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಾ, ಹತ್ರ ಏನೋ ಅನುಮಾನಗಳಿದೆ, ಕನ್ಫ್ಯೂಷನ್ ಇದೆ. ಅದರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಹಾಗೂ ಅನ್ನಿಸ್ತಾ ಇದೆ. ಆದರೆ ಇವರೊಬ್ರು ಇಮೋಷನಲ್ ಆಗಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ಏನೋ ಲೋ ಎನರ್ಜಿನಲ್ಲಿ ನಡೀತಾ ಇದೆ ನಿಮ್ಮ ಕನೆಕ್ಷನ್ನು. ಆಗಾಗ ಆನ್ ಆ್ಯಂಡ್ ಆಫ್ ಅಲ್ಲಿ ಇರ್ತೀರಾ. ಕಮ್ಯುನಿಕೇಶನ್ ಗ್ಯಾಪ್ ಇದ್ರೂ ಸ್ಪಿರಿಚುವಲ್ ಆಗಿ, ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಮನಸ್ಸಲ್ಲಿ ಪಾಸಿಟಿವಿಟಿ ಇದೆ. ನಿಮ್ಮಿಂದ ದೂರ ಆಗಿರಬಹುದು, ಆದರೆ ಅದರ ಹಿಂದಿನ ಕಾರಣಗಳು ಇಬ್ರಿಗೂ ತಿಳಿದಿಲ್ಲ ಅನ್ನೋದಿದೆ. ಅವ್ರು ಅಂಥ ಎಕ್ಸ್ಪ್ರೆಸಿವ್ ವ್ಯಕ್ತಿ ಅಲ್ಲ ಅನ್ನೋದು ಬರ್ತಾ ಇದೆ. ಇಲ್ಲಿ ಹೆಚ್ಚು ಮೌನ ಆಗಿರ್ತಾರೆ, ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂದೆ ಏನು ಬರ್ತಾ ಇದೆ ನೋಡೋಣ. ನಿಮ್ಮ ಎನರ್ಜಿ ನೋಡೋಣ ಏನು ಹೇಳ್ತಾ ಇದೆ. ಕಿಂಗ್ ಆಫ್ ಪೆಂಟಕಲ್ಸ್. ಇಲ್ಲೊಂದು ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 6 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಹ್ಯಾಂಗ್ ಮನ್ ಬರ್ತಾ ಇದೆ. ಹ್ಯಾಂಗ್ ಮನ್ ಎನರ್ಜಿ ಸ್ಟ್ರಾಂಗ್ ಆಗಿದೆ, ಲೋ ಎನರ್ಜಿ ಇದೆ. ಪೇಜ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ನಿಮ್ಮ ಎನರ್ಜಿ ನೋಡಿದಾಗ ನೀವೊಂದು ಕಾನ್ಫಿಡೆಂಟ್ ಆಗಿರುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಫೈನಾನ್ಷಿಯಲ್ಲೇ ಇಂಡಿಪೆಂಡೆಂಟ್ ಆಗಿದ್ದೀರಾ. ಯಾರನ್ನು ಮನಸ್ಸಿಗೆ ಅಷ್ಟೊಂದು ಹಚ್ಕೊಳ್ಳಲ್ಲ, ಆದರೆ ನಿಮ್ಮ ಮೇಲೆ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು, ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅನ್ನೋ ಮನಸ್ಸಾಗಿದೆ ಅವ್ರಿಗೆ. ಅದನ್ನು ನಿಮ್ಮ ಹತ್ರ ಹೇಳಿರಲೂಬಹುದು. ಈಗ ನಿಮ್ಮಿಬ್ಬರಲ್ಲಿ ಸ್ಲೋ ಎನರ್ಜಿ ಇರೋದ್ರಿಂದ ಇದೇನೂ ನಡೀತಾ ಇಲ್ಲ. ಇಲ್ಲಿ ನಿಮ್ಮಿಬ್ಬರ ಕನೆಕ್ಷನ್ನು ಲೋ ಎನರ್ಜಿನಲ್ಲಿರೋದ್ರಿಂದ ನಿಮ್ಮ ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಯಾವುದೇ ನಿರ್ಧಾರಗಳನ್ನ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಆದರೆ ನಿಮಗೂ ಆ ವ್ಯಕ್ತಿ ಇಷ್ಟ ಆಗಿದ್ದಾರೆ. ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಏನೋ ಬ್ಲಾಕೇಜಸ್ ಇದೆ, ಅಥವಾ ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಅನ್ನೋದಿದೆ. ಅದರಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ. ನೀವಿಬ್ರು ಭೇಟಿ ಆಗಿದ್ದೀರಾ, ಫ್ರೆಂಡ್ಶಿಪ್ ಬೆಳೆದಿದೆ, ವಿತ್ ಬ್ಲಾಕೇಜಸ್ ಅನ್ನೋದಿದೆ. ಇಲ್ಲಿ ನೀವೆಲ್ಲಿ ಕಾನ್ಫಿಡೆಂಟ್ ಆಗಿದ್ದೀರಾ, ಅವ್ರಿಗೆ ಎಷ್ಟೋ ಧೈರ್ಯ ಹೇಳಿದ್ದೀರಾ. ಈ ಒಂದು ರಿಲೇಶನ್ಶಿಪ್ನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ. ಆದರೆ ಅವರೇನೋ ಹಿಂದೆ ಸರಿತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಅವರಿಂದ ಏನು ನಿಮಗೆ ಸರಿಯಾದ ನಿರ್ಧಾರಗಳು ಸಿಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ನಿಮ್ಗಿಲ್ಲಿ ಟೈಮ್ ಪಾಸ್ ಇಷ್ಟ ಇಲ್ಲ, ಮದುವೆ ಮಾಡ್ಕೋಬೇಕು,
ಒಟ್ಟಿಗೆ ಜೀವನ ಮಾಡಬೇಕು, ಕೊನೆ ತನಕ ಒಟ್ಟಿಗಿರಬೇಕು, ಆ ಒಂದು ಫೀಲಿಂಗ್ಸ್ ಇಲ್ಲಿ ನಿಮ್ಮಿಂದ ಬರ್ತಾ ಇದೆ. ಆದರೆ ಆ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಇದೇ ವಿಷಯಕ್ಕೆ ಆಗಾಗ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಈ ಸಾರಿ ತುಂಬ ದಿನದ ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ ಇಲ್ಲಿ. ಅವ್ರು ಎಷ್ಟೋ ಸರಿ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಆ ಥರನೂ ಹೇಳಿರ್ಬೋದು, ಆದರೆ ನಿಮ್ಮ ಮನಸ್ಸು ಒಪ್ತಾ ಇಲ್ಲ. ಈ ಕನೆಕ್ಷನ್ನಲ್ಲಿ ಒಂದು ಕಟ್ಟಿ ಹಾಕದಂಥ ಪರಿಸ್ಥಿತಿ ಇದೆ, ಒಂದು ನೇತಾಡುವಂಥ ಪರಿಸ್ಥಿತಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲಿ ಇಬ್ಬರಲ್ಲೂ ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ಸ್ ಇದೆ. ಆದರೆ ನಿಮಗೆ ಆ ವ್ಯಕ್ತಿ ಮೇಲೆ ಒಂದು ಬಿಡ್ಲಾರ್ದಂಥ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗಿದೆ ಇಲ್ಲಿ. ಹಾಗೆ ಇದು ಕ್ರಶ್ ಸಹಿತ ಆಗಿರಬಹುದು, ಪೊಸೆಸಿವ್ನೆಸ್ ಕಾಣ್ತಾ ಇದೆ. ಯೂನಿವರ್ಸಿಂದ ಏನು ಮೆಸೇಜ್ ಇದೆ? ನಿಜವಾಗಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ? ವಿ ಆರ್ ದಿ ವರ್ಲ್ಡ್ ಬರ್ತಾ ಇದೆ ನೋಡಿ. ಪಾರ್ಟಿಸಿಪೇಷನ್, ಮತ್ತೊಂದು ಕಂಡೀಷನಿಂಗ್, ಹಾಗೆ ಫೈಟಿಂಗ್, ಮತ್ತೊಂದು ದಿ ಫೂಲ್ ಕಾರ್ಡ್ ಬರ್ತಾ ಇದೆ. ರಿಸೆಪ್ಟಿವಿಟಿ, ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ? ಇಲ್ಲೊಂದು ಅನ್ಸರ್ಟೆನಿಟಿ ಇದೆ. ಅದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಫೈಟಿಂಗ್ ಅಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು, ಮಾತುಕತೆಗಳಾಗಿರಬಹುದು ನಡೀತಾನೇ ಇರುತ್ತೆ. ಇಲ್ಲಿ ಕೆಲವರು ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಕನೆಕ್ಷನ್ ಬಿಟ್ಟಿಲ್ಲ ಅನ್ನೋದಿದೆ. ಇಲ್ಲಿ ಇಬ್ಬರಲ್ಲೂ ನಂಬಿಕೆ ಇದೆ, ಪ್ರೀತಿ ವಿಶ್ವಾಸಗಳಿದೆ, ಒಳ್ಳೆ ಫ್ರೆಂಡ್ಸ್ ಆಗಿ ಮುಂದುವರಿಯೋಣ ಅನ್ನೋ ಭಾವನೆಯೂ ಇದೆ. ಇಲ್ಲೊಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಇರೋದ್ರಿಂದ ಇದು ಸ್ಲೋ ಆಗಿ ಮುಂದುವರಿಯುತ್ತೆ. ಸ್ವಲ್ಪ ದಿನ ಗ್ಯಾಪಲ್ಲಿ ಇರ್ತೀರಾ, ಈ ಗ್ಯಾಪಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋತೀರಾ ಅನ್ನೋದಿದೆ. ಇಲ್ಲಿ ನಿಮಗೆ ಆ ವ್ಯಕ್ತಿ ಮೇಲೆ ತುಂಬ ಆಸಕ್ತಿ ಇದೆ, ಎಂತೂಸಿಯಾಸಮ್ ಇದೆ, ಆದರೆ ಅವರು ಹಿಂದೆ ಸರಿತಾ ಇದ್ದಾರೆ ಅನ್ನೋದಿದೆ. ಅವ್ರು ತಗೊಂಡಿರೋದು ತಪ್ಪು ಡಿಸಿಷನ್ನ ಅನ್ನೋದೂ ಇಲ್ಲಿ ಬರ್ತಾ ಇದೆ. ಪ್ರೀತಿ ಇದ್ರೂ ಮುಂದುವರಿತಾ ಇಲ್ಲ. ಆದರೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಕೆಲವು ಮೆಸೇಜ್ಗಳನ್ನ ನೋಡೋಣ. ಏನಿದೆ? ಕ್ಲೆನ್ಸಿಂಗ್ ವಾಟರ್, ಮತ್ತೊಂದು ಮಿಸ್ಟಿಕ್ ಹೀಲರ್, ಮತ್ತೊಂದು ಮಿರಾಕಲ್ಸ್ ಹಾಗೆ ಬರ್ತಾ ಇದೆ. ಇಲ್ಲಿ ವಾಸ್ಟ್ ವಿಸ್ಟಾಸ್, ಎಕ್ಸ್ಪ್ಯಾಂಡ್ ಯುವರ್ ಹೊರೈಸನ್ಸ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಕ್ಲೆನ್ಸಿಂಗ್ ವಾಟರ್ಸ್ ಬರ್ತಾ ಇದೆ. ಪ್ಯೂರಿಫಿಕೇಶನ್ ಆಕ್ಟಿವೇಟ್ಸ್ ವೈಬ್ರೆಂಟ್ ಲೈಫ್ ಫೋರ್ಸ್. ಇಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು ಅನ್ನೋದಿದೆ. ಕೆಲವು ಹೀಲಿಂಗ್ ರಿಚುವಲ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಎನರ್ಜಿ ಫ್ಲೋಸ್ ಥ್ರೂ ಯು ಅನ್ನೋದು ಬರ್ತಾ ಇದೆ. ಇವೆಲ್ಲದ್ರಿಂದ ನಿಮ್ಮ ಹೀಲಿಂಗ್ ಅವ್ರಿಗೂ ಎಫೆಕ್ಟ್ ಆಗುತ್ತೆ, ಅವ್ರ ಮನಸ್ಸು ಬದಲಾವಣೆ ಆಗುತ್ತೆ. ನಿಜವಾಗಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ, ಆದರೆ ಯಾವುದೇ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಮುಂದೆ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಬರ್ಬೋದು ಅನ್ನೋದಿದೆ. ಕೆಲವು ಹೀಲಿಂಗ್ ರಿಚುವಲ್ಸ್ ನೀವು ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಕೆಲವು ಮಿರಾಕಲ್ಸ್ ಆಗಬಹುದು. ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿ ಈ ಕನೆಕ್ಷನ್ನಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಆದ್ರಿಂದ ಇಲ್ಲಿ ನೀವೇ ಧೈರ್ಯ ಮಾಡಿ ಮುಂದುವರಿಬೇಕು. ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ರೂ ಯಾವುದೇ ನಿರ್ಧಾರ ತಗೊಳ್ಳೋಕೆ ಕಷ್ಟಪಡ್ತಾ ಇದ್ದಾರೆ ಅನ್ನೋದಿದೆ. ಇವೆಲ್ಲ ನೆಗೆಟಿವ್ ಫೀಲಿಂಗ್ಸ್ಗಳಾಗಿರಬಹುದು, ನಿಮ್ಮ ನಿರಾಸೆಗಳಾಗಿರಬಹುದು. ಆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಇದರಿಂದ ಮತ್ತೆ ನಿಮ್ಮ ಕನೆಕ್ಷನ್ ಮುಂದುವರಿಬಹುದು ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.